In the heart of Karnataka lies Yadgir, a district with history, culture, and aspirations. Nestled within it are 5 villages: Bhimnagar, Bom Shethalli, Mudnal, Thangundi, and Viswaspura, home to over 12,500 people. But life here is filled with challenges. Poor sanitation, limited education, lack of healthcare, and water scarcity define daily struggles. Children face barriers to learning. Women need livelihood support. ಇಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಲೇಡೀಸಿಗೆ. ಹೊರಗೆಲ್ಲ ಓದ್ತಾರೆ ಟಾಯ್ಲೆಟಿಗೆ ಅಂತ ಹೋಗಿಸಿಂದು ಹಾವು ತೇಳು ವಿಷಕಾರಿತವಾಗಿ ಎಲ್ಲಸು ಕಚ್ಚಿಗೆಂದ್ಗೇಸಿ ಬಂದು ರೋಗ ಹರಡ್ಲಕತ್ತದ. ಹೆಣ್ಮಕ್ಳಿಗಾಗಲಿ ಚಿಕ್ಕ ಚಿಕ್ಕ ಮಕ್ಕಳಿಗಾಗಲಿ ಗಂಡಸು ಮಕ್ಕಳಿಗಾಗಲಿ ಎಲ್ಲರಿಗೆ ರೋಗ ಹರಡ್ಲಕತ್ತದ್ರಿ. ಅದೊಂದು ಶೌಚಾಲಯ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗ್ತದ. ಡ್ರೈನೇಜ್ ಆಗ್ತಕ್ಕಂಥದ್ದು ಒಂದೊಂದು ಜಾಗದಲ್ಲಿ ಡ್ರೈನೇಜೇ ಇಲ್ಲ. ಡ್ರೈನೇಜ್ ಆ ಡ್ರೈನೇಜ್ ಇಲ್ಲದ ಕಾರಣ ಇದು ಗಲೀಜ್ ನೀರು, ಮೋರಿ ನೀರುಗಳನ್ನು ಒಂದೇ ಜಾಗದಲ್ಲಿ ನಿಲ್ಲಿ ಸೊಳ್ಳೆ ಎಲ್ಲ ಕಡಿತದಿಂದ ಮಲೇರಿಯಾ, ಟೈಫಾಯ್ಡ್ ಇವೆಲ್ಲ ಬಡವರಿಗೆ ರೋಗ ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೋಸ್ಕರ ಶೌಚಾಲಯಗಳ ಸೌಲಭ್ಯ ಇದೆ. ಆದರೆ ಈ ಒಂದು ಶೌಚಾಲಯದಲ್ಲಿ ಒಂದು ಬಾಗಿಲುಗಳ ಸಮಸ್ಯೆ ಇದೆ. ಅದೇ ರೀತಿ ಗಂಡು ಮಕ್ಕಳಿಗೆ ಸಹ ಶೌಚಾಲಯಗಳನ್ನು ನಿರ್ಮಿಸಲ್ಪಟ್ಟಿದೆ. ಆದರೆ ಆ ಶೌಚಾಲಯಗಳು ನಮ್ಮ ಕಾಂಪೌಂಡ್ದಿಂದ ಆಚೆ ಇದೆ, ಅಂದರೆ ಶಾಲೆ ಹಿಂದುಗಡೆ ಇದೆ. ಸಾರ್ವಜನಿಕರು ಅದನ್ನು ಬಳಸ್ತಾ ಇದ್ದಾರೆ. ಅದು ಹೈಜೀನ್ ಆಗಿ ಇಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಹಾಗೆ ಒಂದು ಊಟದ ಸಮಯದಲ್ಲಿ ಕೈ ತೊಳೆಯಲು ಮಕ್ಕಳಿಗೆ ಏನಂದರೆ ವಾಶ್ ಬೇಸನ್ ಅನ್ನೋ ಒಂದು ಕೊರತೆ ಇದೆ. ಇದಕ್ಕಾಗಿ ಅಲ್ಲಿ ಸುತ್ತಮುತ್ತಲ ವಾತಾವರಣ ಸಹ ತುಂಬ ಕೆಟ್ಟದಾಗಿ ಹೋಗಿದೆ, ದುರ್ವಾಸನೆ ಬರ್ತಾ ಇದೆ. To address these issues with the support of SBI Foundation under the Gram Seva program, Daan Foundation has stepped in to create a model of integrated rural development. The project covers 2,967 families across 5 villages, aiming to transform lives through 10 focus areas: water, sanitation, hygiene, healthcare, education, livelihoods, infrastructure, environment, digitalization, and women and youth empowerment. ಇದು ಗ್ರಾಮೀಣ ಪ್ರದೇಶ ಆಗಿದ್ದಕ್ಕೋಸ್ಕರ, ಆಮೇಲೆ ಇಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಮಕ್ಕಳಲ್ಲಿ ಶಿಕ್ಷಣ ಕಡಿಮೆ ಇದ್ದಕ್ಕೋಸ್ಕರ ಈ ಮಕ್ಕಳಿಗೆ ಎಲ್ಲ ರೀತಿಯಿಂದ ನಾವು ಈ ಶಿಕ್ಷಕರು ಇಲ್ಲಿದ್ದೀವಿ, ಆದರೂ ಸಹಿತ ಅವರಿಗೆ ಒಂದು ಡಿಜಿಟಲ್ ಬಗ್ಗೆ ಮಾಹಿತಿಯನ್ನು, ಆಮೇಲೆ ಕಂಪ್ಯೂಟರ್ ಬಗ್ಗೆ ಮಾಹಿತಿಯನ್ನು, ಕಂಪ್ಯೂಟರ್ ಉಪಯೋಗ ಬಗ್ಗೆ ಮಾಹಿತಿಯನ್ನು, ಅದರ ಶಿಕ್ಷಣದಲ್ಲಿ ಯಾವ್ಯಾವ ಪ್ರಕಾರದಲ್ಲಿ ಅವ್ರಿಗೆ ಉಪಯೋಗ ಆಗುತ್ತೆ ಇದನ್ನೆಲ್ಲ ತಿಳಿಸ್ಕೊಡ್ಬೇಕಾದ್ರೆ ನಮ್ಮ ಎಲ್ಲ ಮಕ್ಕಳಿಗೂ, ವಿಶೇಷವಾಗಿ ಹೈಸ್ಕೂಲ್ ಮಕ್ಕಳಿಗೆ 9th, 10th, 8th ಕ್ಲಾಸ್ ಮಕ್ಕಳಿಗೆ ಕಂಪ್ಯೂಟರ್ ಅವಶ್ಯಕತೆ ತುಂಬ ಇದೆ. ಸಾಬಣ್ಣ ಟಾಣಗುಂದಿ ಗ್ರಾಮದಲ್ಲಿ ಅದು ಹೆಸರು ಬೆಳೀತಕ್ಕಂಥದ್ದು ಮೊದಲು ಪೈಲೆ ಅದು ನೀರಿನ ವ್ಯವಸ್ಥೆಯಿಂದ, ಮಳೆ ನೀರಿನಿಂದ ಬೆಳೀತಕ್ಕಂಥ ವ್ಯವಸ್ಥೆ ಇತ್ತು, ತೊಗರಿ ಬೆಳೀತಕ್ಕಂಥ ವ್ಯವಸ್ಥೆ ಇತ್ತು. ಇವಾಗ ನೀರಿನ ಸೌಲಭ್ಯ ಇರಲಾರದ ಸಲುವಾಗಿ ಹತ್ತಿ ಬೆಳೀತಕ್ಕಂಥ ವ್ಯವಸ್ಥೆ ಆಗಿದೆ ನಮ್ಮ ಟಾಣಗುಂದಿಯಲ್ಲಿ. ಕೆಲವೊಂದು ಭೀಮಾ ನದಿಯಿಂದ ಪೈಪ್ಲೈನ್ ವ್ಯವಸ್ಥೆ ಮಾಡಿಕೊಡಬೇಕಾಗಿ ಕೌಳಿ ಬೆಳೀತಕ್ಕಂಥ ವ್ಯವಸ್ಥೆ ಮಾಡೋದು. ನಮ್ಮ ಎಜುಕೇಷನ್ ಕಂಪ್ಲೀಟ್ ಆದ ತಕ್ಷಣ ನಮಗೆ ಯಾವುದೇ ಜಾಬ್ ಆಪರ್ಚುನಿಟಿ ಸಿಗ್ತಿಲ್ಲ. ಅದು ಎಸ್ಪೆಷಲ್ ಹೆಣ್ಮಕ್ಳಿಗೆ ಎಜುಕೇಷನ್ ಕಂಪ್ಲೀಟ್ ಆದ ತಕ್ಷಣ ಮದುವೆ ಮಾಡ್ತಾರೆ. ಆದರೆ ನಮ್ಗೆ ಯಾವುದೇ ಸ್ಕಿಲ್ ಡೆವಲಪ್ಮೆಂಟ್ ಅಪರ್ಚುನಿಟಿ ಸಿಗ್ತಾ ಇಲ್ಲ ಊರಲ್ಲಿ. ಅದಕ್ಕೋಸ್ಕರ ನೀವಾದರೂ ಫ್ರೀ ಕಾಸ್ಟ್ ಆಗಿ ಯಾವುದಾದ್ರೂ ಲೈಬ್ರರಿ ಸ್ಥಾಪಿಸ್ಕೊಡೋದಾಗಲಿ, ಮತ್ತು ಏನಾದರೂ ಆನ್ಲೈನ್ ಸ್ಕಿಲ್ ಡೆವಲಪ್ಮೆಂಟ್ ಯಾವುದಾದ್ರೂ ಟ್ರೈನಿಂಗ್ ಕೊಟ್ಟಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. This is more than a project. It's a promise to bring dignity to sanitation, power to education, and strength to livelihoods. Together, we are sowing the seeds of transformation. As the spirit of self-reliance takes root and communities come together with renewed hope, the villages of Yadgir are poised to script a new chapter